ಹಸೆ ಮನೆಯಿಂದ ಒಂದ್ಸರಿ ಕೆಳಗಿಳಿದ್ರೆ ಜೀವನ ಪೂರ್ತಿ ಲಗ್ನ ಆಗಕ್ಕಿಲ್ಲ. ಗಂಡು ಬರೋ ತನಕ ಇಲ್ಲೇ ಇರು. ಬೀಗ್ರೆ ಏನಿದೆಲ್ಲ? ಏನ್ ನಡೀತಾ ಇದೆ ಇಲ್ಲಿ? ಮಾತಾಡಿ ಬೀಗ್ರೆ. ನೋಡಿ, ನೀವ್ ಹೀಗ್ ಮೌನವಾಗಿ ನಿಂತ್ಕೊಂಡ್ರೆ ನಾವ್ ಏನ್ ತಿಳ್ಕೋಬೇಕು? ಇದು ನಮ್ಮ ಮಗಳ ಜೀವನದ ಪ್ರಶ್ನೆ. ಮಹೇಶನ್ಗೆ ಈ ಮದ್ವೆ ಇಷ್ಟ ಇರ್ಲಿಲ್ವಾ? ಮುದ್ದೇಗೌಡರು ಹೇಳಿದಾಗೆ ಅವರು ಓಡ್ ಹೋಗಿದಾರ? ಅಯ್ಯೋ 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 ಅಯ್ಯೋ, 3 ಜನ ಎಲ್ಲ ಮಾತಾಡಿದ್ದಾಯ್ತು. ಈಗ ಇವ್ರು ಓಡೋಗಿರೋ ಹುಡುಗಿ ಇಲ್ಲೇ ಅದೇ ಅಂತ ಹೇಳ್ತವ್ರೆ. ಈ ನನ್ ಮಗಿ ಜೀವನ ಏನ್ ಮಾಡೋದು? ಏನು ಅರಿಯೋದು ಮಗಿನ? ಹೆಂಗ್ ಲಗ್ನ ಮಾಡ್ಲಿ? ನೋಡು, ಎಲ್ಲ ನಿನ್ನಿಂದಾನೇ ಆಗಿದ್ದು. ಮಗಿ ಜೀವನ ನಿನ್ ಕೈಯಾರೆ ನೀನೇ ಹಾಳು ಮಾಡ್ಬಿಟ್ಟೆ. ಅಯ್ಯ, ಇದೇನವ ಸರೋಜಾ? ಅಲ್ಲಿ ನೋಡಿದ್ರೆ ಒಂದ್ ಹೆಣ್ಣಿನ ಜೀವನನೇ ಹಾಳಾಗೋಗ್ತಾ ಇತ್ತು. ನೀನ್ ನೋಡಿದ್ರೆ ಏನೋ ಆಗದೆ ನಿನ್ ಮಗಳ ಬಗ್ಗೆ ಮಾತಾಡ್ತೀಯಲ್ಲ, ಇದಕ್ಕೇನವ ಹೇಳೋದು? ನೋಡಿ, ಮೊದ್ಲು ಆ ಲಗ್ನದ ಹೆಣ್ಣಿಗೆ ಏನಾಗಬೇಕೋ ಅದನ್ನ ಮಾಡಿ. ಆಮೇಲೆ ನಿನ್ ಮಗಳು ವಿಚಾರವ ಮಾತಾಡುವ ಕೂತ್ಕೊಂಡು. ಬಿಗ್ರೆ ಮಾತಾಡಿ. ಅವ್ವ, ನೀನ್ ಹಿಂಗ್ ನಿಂತ್ಕೋಬೇಡ ಕಣವ್ವ. ಏನಾರು ಮಾತಾಡು. ನೋಡು, ತಮ್ಮಯ್ಯ ಎಲ್ಲ ಇದ್ರು ನಾನ್ ಕರ್ಕೊಂಬಂದು ಅವನ ಕೈಲಿ ತಾಳಿ ಕಟ್ಟಿಸ್ತೀನಿ. ಅವನು ಎಲ್ಲೋಗವನೆ ಅಂತ ಹೇಳ್ಬಿಡವ. ಅಲ್ಲ, ಓಡೋಗಿರೋನು ರಂಗೇಗೌಡನ ಬೈಕೆ ಎದುರ್ಕೊಂಡು ಬಂದು ತಾಳಿ ಕಟ್ಟಿದ್ರು ಆ ಹುಡುಗಿ ಜೊತೆ ಸಂದಾಗಿರ್ತಾನೆ ಅನ್ನೋದಕ್ಕೆ ನನ್ನ ಮಗನಂತ ಒಳ್ಳೆಯವ್ರು ಇರ್ತಾರೆ ಎಲ್ಲರೂ. ಯಾರ ಜೊತೆ ಓಡೋಗಿದ್ನೋ ಏನೋ, ಒಟ್ನಾಗೆ ಆ ಹುಡುಗಿ ಜೀವನನೇ ಹಾಳು ಮಾಡ್ಬಿಟ್ಟ. ರಂಗೇಗೌಡರು ಕರ್ಕ ಬಂದು ಮದುವೆ ಮಾಡ್ಸಿದ್ರು ಕಾನ್ಸರ್ ಮುಂದ್ ಮರ್ಯಾದೆನೆ ಹೋಗೋದು. ಏನಾದ್ರೂ ಹೇಳು, ಕಾಂಚನಮ್ಮನವರು ಈ ಲಗ್ನ ಮಾಡ್ಸೋದಿಲ್ಲ. ಹಂಗಂತ ಲಗ್ನ ಮಾಡಿಸ್ದೆ ಬಿಟ್ಟಾರ? ಇಲ್ಲ ಬಿಡಿ, ನಾಳೆ ದಿನ ಹೆಣ್ಮಕ್ಕೆ ಏನಾರ ಆದ್ರೆ ನನ್ನ ತಲೆ ಮೇಲೆ ಬತ್ತೆ ಅಂದ್ಬಿಟ್ಟು ಕೈ ತೊಳ್ಕೊತಾರೆ. ಏನಪ್ಪ ಅವ್ನು ಈಗ ಏನ್ ತೀರ್ಮಾನ ತಗೋತಾರೋ ಗೊತ್ತಿಲ್ಲ. ತಾಳಿ ಕಟ್ಟೋದಿಟ್ವೆ. ಸಾಕು. ನಾಲ್ಗೆ ಅದ ಅಂತ ಆಳ್ಗೊಂದೊಂದು ಮಾತಾಡ್ಬೇಡಿ. ಇದು ಈ ರಂಗೇಗೌಡನ ಅಟ್ಟಿ ವಿಚಾರ ಅನ್ನೋದು ಎತ್ತಿರ್ಲಿ. ನೋಡಿ, ನಮ್ಮವ್ವ ನನ್ನ ಹೆಂಗ್ ಒಳ್ಳೆಯವನಾಗಿ ಸಾಕೋಳು, ನನ್ನ ತಮ್ಮಯ್ಯನ್ನು ಹಂಗೆ ಸಾಕಿರೋದು. ಅವ್ನು ತೆಪ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏನೋ ಇಲ್ಲೇ ಎಲ್ಲ ಹೋಗಿರ್ತಾನೆ ಅಟಯ್ಯ.
ನೀವ್ ಈ ತರ ಎಲ್ಲ ಮಾತಾಡಿದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಮ್ಮ ಅವ್ವಂಗಿಲ್ಲ. ದಯವಿಟ್ಟು ಎಲ್ಲ ಹೊಸಿ ಸುಮ್ಕೇರಿ. ತಮ್ಮಯ್ಯ ಎಲ್ಲ ಹೋಗಿದ್ರು ನಾನು ಅವನ್ನ ಕರ್ಕೊ ಬರ್ತೀನಿ. ನೀವು ಹೊಸಿ ಸಮಾಧಾನವಾಗಿರಿ.